ಡಿ ಕೆಗೆ ಯಾವಾಗ ಮುಖ್ಯಮಂತ್ರಿ ಪದವಿ ಕೊಟ್ಟರೋ ಒಂದು ಹಂತದಲ್ಲಿ ಕಾಂಗ್ರೆಸ್ ಗೆಲ್ತು. ಎರಡನೇದು, ಸಿದ್ದರಾಮಯ್ಯನವ್ರಿಗೆ ಇರಿಟೇಷನ್ ಮಾಡ್ದಂಗೆ ಮಗನನ್ನು ಮಂತ್ರಿ ಮಾಡಿ ಗೌರವದಿಂದ ಕೂರಿಸ್ಕೊಂಡಿದ್ದಾರಲ್ಲ, ಅದು ಎರಡನೇ ಗೆಲುವು. ಮೂರನೇದು, ಸಣ್ಣ ಪುಟ್ಟ ಲೀಡರ್ಗಳೆಲ್ಲ, ಸಣ್ಣ ಪುಟ್ಟವ್ರೇನಲ್ಲ, ಇವರೆಲ್ಲ ದೊಡ್ಡ ಲೀಡರ್ಗಳು, ಎಲ್ಲ ಮುಖ್ಯಮಂತ್ರಿ ಆಗೋ ಅರ್ಹತೆ ಇರೋರೆಲ್ಲ, ಅವ್ರು ಯಾರು ಬಂಡಾಯ ಸಾರಿಲ್ಲ. ರಾಮಲಿಂಗಾರೆಡ್ಡಿಯವರು ಏನೋ ರಾಜೀಲಿಂಗಾರೆಡ್ಡಿಯವರು ಆದರು ಅಂತ ಹಾಕಿದ್ರು, ಮುನಿಯಪ್ಪನವರು ಮೌನಿಯಪ್ಪ ಅಂತ ಆದರು. ಅದೇನು ಹೈಕಮಾಂಡ್ ಒಂದ್ಸರಿ ಗದ್ರಿದ್ರೆ ಸುಮ್ಮನೆ ಆಗ್ತಾರೆ. ಆಮೇಲೆ ಏನಂದರೆ ಅವ್ರಿಗೆ ಆ ಕ್ಷಣಕ್ಕೆ ಯಾವುದೋ ಒಂದು ವ್ಯವಹಾರ ಇರ್ತದೆ, ಆ ವ್ಯಾಪಾರಕ್ಕೆ ಏನು ಬೇಕೋ ಮಾತಾಡ್ತಾರೆ ಹೊರತು ಲಾಂಗ್ ಟರ್ಮ್ ಪಕ್ಷ ವಿರೋಧಿಯಾಗಿ ಇನ್ನೊಂದು ಮತ್ತೊಂದು ಮಾಡಲ್ಲ. ಹಾಗಾಗಿ ಕಾಂಗ್ರೆಸ್ ಈಗ ಅಪ್ಪರ್ ಹ್ಯಾಂಡಲ್ ಇದೆ. ಈಗ ಎಲೆಕ್ಷನ್ ಹಿನ್ನೆಲೆಯಲ್ಲಿ ನಾವು ಮಾತಾಡೋದಾದರೆ ಕಾಂಗ್ರೆಸ್ ತುಂಬ ಅಪ್ಪರ್ ಹ್ಯಾಂಡಲ್ ಇದೆ. ಇದನ್ನು ಕೌಂಟರ್ ಮಾಡೋಕ್ಕೆ ಕುಮಾರಣ್ಣ ಮತ್ತು ದೇವೇಗೌಡರು ಅದಿನ್ನೂ ಏನೋ ಅವರ ಕಾರ್ಯಚಟುವಟಿಕೆ ಏನೋ ಅಥವಾ ಅವ್ರ ಸ್ಟ್ರಾಟಜಿ ಏನು ಅನ್ನೋದನ್ನು ಹೇಳಿಲ್ಲ. ರೆಡಿ ಆಗಬೇಕು. ಎರಡನೇದು, ಬಿ ಜೆ ಪಿಯವರು, ಈ ಬಿ ಜೆ ಪಿಯವರಲ್ಲ, ಬಿ ಜೆ ಪಿ ಅಂದರೆ ಹೈಕಮಾಂಡ್. ನಮ್ಮ ಸ್ಟೇಟ್ ನಾಯಕರನ್ನ ಯಾರು ಬಿ ಜೆ ಪಿಯವರು ಅಂತ ಕರೆಯಂಗಿಲ್ಲ. ಇದು ನೋಡಿದ್ರೆ ವಿಜಯೇಂದ್ರನ ಬಿ ಜೆ ಪಿ ಅಧ್ಯಕ್ಷರು ಅಂತ ಅನ್ನಕ್ಕೆ ಒಪ್ಪಕ್ಕೆ ಅವರೇ ತಯಾರಿಲ್ಲ. ಎರಡನೇದು, ಹಳೆ ಲೀಡರ್ಗಳನ್ನ ಅವರು ಆಕ್ಟಿವ್ ಆಗಿ ಮುನ್ನಡೆಸ್ತಾರೆ ಪಕ್ಷ ಅಂತ ಅವರೇ ಹೇಳಕ್ಕೆ ರೆಡಿ ಇಲ್ಲ, ಅವ್ರ ಪಾರ್ಟಿನವರೇ. ಬಿ ಜೆ ಪಿ ಅಂದರೆ ಅಮಿತ್ ಶಾ, ನರೇಂದ್ರ ಮೋದಿಯವರು ಮತ್ತು ಹೈಕಮಾಂಡ್ ಇದೆಯಲ್ಲ, ಅವರು ವರ್ಸಸ್ ಕಾಂಗ್ರೆಸ್ನ ಘಟಾನುಘಟಿಗಳು. ನೆಕ್ಸ್ಟು ಜೊತೆಗೆ ಕುಮಾರಣ್ಣ ಚಾಣಾಕ್ಷ, ಕರ್ನಾಟಕದ ಚತುರ ಕುಮಾರಣ್ಣನ ಚಾಣಾಕ್ಷತೆ, ಈ ಮೂರೇ ವರ್ಕೌಟ್ ಆಗೋದು. ನೆಕ್ಸ್ಟು ಇವರು ಕೂಸು ಮುಟ್ಟೋಕೆ ಮುಂಚೆ. ಹಾಂ ಸರ್, ಒಂದೇನಾಗಿದೆ ಇವತ್ತು, ಭಾಳ ಕರೆಕ್ಟಾಗಿ ಹೇಳಿದ್ರಿ. ಯಾಕಂದರೆ ಕಾಂಗ್ರೆಸ್ ಯಾಕೆ ಅಪ್ ಹ್ಯಾಂಡ್ ಆಗಿದೆ ಇವತ್ತು ಅಂತಕ್ಕಂಥದ್ದು, ಅಲ್ಲಿ ಅದು ಯಾಕೆ ಏನಪ್ಪ ಅಂದರೆ ಜಾಸ್ತಿ ಒಂದು ಶೈನಿಂಗ್ ಅಂತಂತಾರಲ್ಲ, ಕಾಂಗ್ರೆಸ್ ಶೈನಿಂಗ್ ಸರಿ, ಡಿ ಕೆ ಮಿಂಚಿಂಗು, ಕಾಂಗ್ರೆಸ್ ಶೈನಿಂಗ್, ಡೌಟೇ ಬೇಡ. ಅದು ಯಾಕೆ ಅಂತ ಹೇಳಿದ್ರೆ, ಅದ್ರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಮಾಧ್ಯಮಗಳಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ, ರಾಜಕೀಯ ವಲಯದಲ್ಲಿ ಎಲ್ಲ ಕಡೆನೂ ತುಂಬ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಏನಂದರೆ, ಕಾಂಗ್ರೆಸ್ನಲ್ಲಿ ಯಾವ ಥರ ಹೈಕಮಾಂಡ್ ಇದೆ, ಆಮೇಲೆ ಉಸ್ತುವಾರಿ ಬಂದು ಸುರ್ಜೇವಾಲಾ ಅವರು ಯಾವ ರೀತಿ ಎಲ್ಲ ಏನಪ್ಪ ಅಂದ್ರೆ ಟ್ರಬಲ್ ಶೂಟರ್ ಆಗಿದ್ದಾರೆ, ನಮ್ಮಲ್ಲಿ ಯಾರು ಕೇಳೋರಿಲ್ಲ ಬಿಜೆಪಿಯಲ್ಲಿ. ಇದು ಚೆಲ್ಲ ನೀವು ಹೇಳಿದ್ಮೇಲೆ ನನಗನ್ನಿಸ್ತಾ ಇದೆ, ಯಾರು ಕೇಳೋರಿಲ್ಲ. ಪಪ್ಪು ಅಂತ ಆಡ್ತಾ ಇದ್ರು. ಈಗ ಹೀರೋ ಆಗ್ಬಿಟ್ರಲ್ಲ ಸರ್ ಅವರು, ಹೀರೋ ಆಗ ರಾಹುಲ್ ಗಾಂಧಿ ಇವರೆಲ್ಲ ಪಪ್ಪು ಅಂತಿದ್ರು. ಈ ಡಿಸ್ಪ್ಯೂಟ್ ನ ಯಶಸ್ವಿಯಾಗಿ ನಿಭಾಯಿಸೋ ಮೂಲಕ ರಾಹುಲ್ ಸುರ್ಜೇವಾಲಾ ಏನಪ್ಪ ಅಂದ್ರೆ ಮಿಂಚಿಂಗ್ ಅಲ್ಲಿ ಏನಪ್ಪ ಅಂದ್ರೆ ಇವರು ಏನಪ್ಪ ಅಂದ್ರೆ ಇದು ಅವರೇ ಸ್ವಪಕ್ಷೀಯರೇ ಹೇಳ್ತಾ ಇದ್ದಾರೆ, ಸುರ್ಜೇವಾಲಾ ಅಂತ ಏನಪ್ಪ ಅಂದ್ರೆ ಒಂದು ಉಸ್ತುವಾರಿ ನಮಗೆ ಕೊಡಿ, ಇವ್ರಿಗೆ ಇರ್ತಕ್ಕಂಥ. ಇವತ್ತೊಂದು ಸುದ್ದಿ ಬಂದಿದೆ, ಹೌದು, ಸುರ್ಜೇವಾಲಾ ಅಂತ ಉಸ್ತುವಾರಿ ಬೇಕು, ರಾಧಾ ಮೋಹನ್ ಸರಿ ಇಲ್ಲ ನಮ್ಗೆ ಅಂತ. ಇಲ್ಲ, ಅದು ಅಲ್ಲಿಂದ ಇದನ್ನೆಲ್ಲ ಕೇಳಲ್ಲ ಬಿಡಿ ಬಿಜೆಪಿ. ಇದೇನಾರ ಯಾರ ಬಹಿರಂಗವಾಗಿ ಹೇಳಿದ್ರೆ, ಬಿಜೆಪಿ ಉಸ್ತುವಾರಿ ಸರಿ ಇಲ್ಲ ಅಂತ ಹೇಳಿದ್ರೆ, ಅವನು ದೇ ವಿಲ್ ಶೋ ದೇರ್ ಪ್ಲೇಸ್, ಜಾಗ ಎಲ್ಲಿ ಅಂತ ತೋರಿಸ್ತಾರೆ, ಟಾರ್ಗೆಟ್ ಮಾಡ್ತಾರೆ ಬೇರೆ.